ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ಸ್ಥಳ ಮಹಜರಿಗೆ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ತಪ್ಪಿಸಿಕೊಳ್ಳೋಕೆ ನೋಡಿದ್ದಾರೆ. ಪರಿಣಾಮ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಈ ವೇಳೆ 3 ಪೊಲೀಸರಿಗೂ ಕೂಡ ಗಾಯವಾಗಿದೆ. ತನಿಖೆಯಲ್ಲಿ ಸ್ಫೋಟಕ ವಿಚಾರ ಬಯಲಾಗಿದೆ. ಈ ದರೋಡೆ ಹಿಂದೆ ಮುಂಬೈನ ನಟೋರಿಯಸ್ ಧಾರಾವಿ ಗ್ಯಾಂಗ್ ಇದ್ದು ಅಲ್ಲೇ ಕೂತು ಸ್ಕೆಚ್ ಹಾಕಿದ್ರಂತೆ. 2 ತಿಂಗಳ ಹಿಂದೆ ಮಂಗಳೂರಿಗೂ ಹೋಗಿ ರೆಕ್ಕಿ ನಡೆಸಿದ್ರಂತೆ. ಸ್ಥಳೀಯರ ಸಹಕಾರವನ್ನು ಕೂಡ ಹೊಂದಿದ್ರಂತೆ. ಇವರ ನಡುವೆ ಒಳಜಗಳ ಆಗಿದ್ದರಿಂದ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಈ ಸ್ಥಳ ಮಹಜರ್ ಕರ್ಕೊಂಡು ಹೋಗುವಾಗ ಗುಂಡೊಡೆಯೋದಿದೆಯಲ್ಲ, ಇದೊಂದು ಬರ್ತಾ ಬರ್ತಾ ಹೈ ಡ್ರಾಮಾ ಆಗ್ತಾ ಇದೆ. ಪೊಲೀಸ್ನವ್ರು ನಿಮ್ಗೆ ಮಾನ ಮರ್ಯಾದೆ ತರಲ್ಲ. ಅದು ನೀವೇನು ಅನ್ಕೊಂಬಿಟ್ಟಿದ್ದೀರಿ? ರೊಚ್ಚಿಗೆದ್ದ ಜನರನ್ನು ಸಮಾಧಾನ ಪಡಿಸಲು ನಮ್ಮ ಹತ್ರ ಇರೋ ಒಂದು ತಂತ್ರ ಅನ್ಕೊಂಬಿಟ್ಟಿದ್ದೀರಿ. ಪೊಲೀಸರು ಕಾಲಿಗೆ ಗುಂಡು ಅಂತ ಜನ ನೋಡಿದ್ಯಾ ಹೆಂಗೆ ಗುಂಡು ಹೊಡೆದ್ಬಿಟ್ರು ಪೊಲೀಸ್ನವರು ಅಂತ. ನಿಮ್ಗಾರು ನಾಚಿಕೆ ಆಗಬೇಕು. ಹೆಂಗಾಗತ್ತೆ ಈ ಘಟನೆಗಳು? ಹಾಗೆ ಇರೋ 4 ಜನ ಕೋಣ ಅಂತ ಅಳ್ಳಾಡ್ಕೊಂಡು ನಿಂತಿರ್ತಾನೆ. ನೀವು 46 ಜನ ಇರ್ತೀರಿ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾನ? ಯಾವನ್ರಿ ಹೇಳೋನು ಈ ಸ್ಟೋರಿನ? ಈ ಕಾಗಕ್ಕ ಗುಬ್ಬಕ್ಕನ ಕತೆನ ಬಂದು ಸುಮ್ಮನೆ ಬುರ್ರ ಬಿಡ್ತೀರಲ್ಲ. ಎಸ್, ಇನ್ನು ಕರ್ನಾಟಕದಲ್ಲಿ ಹೊಡೆಯೋದಿದ್ರೆ ಹೊಡೆದಾಕ್ಬಿಡ್ಬೇಕು, ತಲೆ ಎತ್ತಬಾರ್ದು ಇನ್ನೊಂದ್ಸರಿ. ಎನ್ಕೌಂಟರ್ ಮಾಡಕ್ ಹಾಗೆ ನಾವು ಎನ್ಕೌಂಟರ್ ಮಾಡೋಕ್ಕಾಗಲ್ಲ. ನೀನು ಎನ್ಕೌಂಟರ್ ಮಾಡೋಕ್ಕೆ ನೀವೇನು ದೇವ್ರ ಅಲ್ಲ. ಇದೆಂಥದ್ದಿದೆ? ತಪ್ಪಿಸ್ಕೊಂಡು ಹೋಗ್ತಾ ಇದ್ರಂತೆ, ಸ್ಥಳ ಮಜರ್ಗೆ ಹೋಗ್ತಾ ಇರ್ತಾರಂತೆ, ಕಾಲಿಗೆ ಗುಂಡು ಹೊಡೆದು ಬಿಡ್ತಾರಂತೆ. ಬಾಯಲ್ಲಿ ಇಟ್ಕೊಂಡು ಬೆರಳು ಚಿಪ್ತಾ ಇದ್ದೀವಿ ನಾವು. ಎಸ್, 6 ನಕ್ಸಲರು ಮುಖ್ಯವಾಹಿನಿಗೆ ಕರ್ನಾಟಕದಲ್ಲಿ ಬಂದಿದ್ದಾಯಿತು. ಆದರೆ ಛತ್ತೀಸ್ಗಢದಲ್ಲಿ ಮಾತ್ರ ಒಡಿಶಾ ಗಡಿಯಲ್ಲಿ ಭಾರಿ ಎನ್ಕೌಂಟರ್ ಆಗಿದೆ. ಗರಿಯಾಬಂದ್ ಮತ್ತು ನೌಪಾಡ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳ ಜೊತೆ ಗುಂಡಿನ ಚಕಮಕಿಯಲ್ಲಿ 24 ನಕ್ಸಲರನ್ನ ಹತ್ಯೆಯಾಗಿದೆ. ದೇಶದಲ್ಲಿ ನಕ್ಸಲ್ವಾದ ಕೊನೆ ಉಸಿರಲ್ಲಿದೆ. ನಕ್ಸಲ್ ರಹಿತ ದೇಶವಾಗುತ್ತಾ ಭಾರತ ಹೆಜ್ಜೆ ಇಟ್ಟಿದೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಎಲ್ಲಿ ಶಕ್ತಿ ಇಲ್ವೋ ಅವ್ರಿಗೆ ಅಲ್ಲಿ ಸರೆಂಡರ್ ಆಗ್ತಾರೆ. ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ಹೋರಾಟ ಮಾಡುತ್ತವ್ರಿ. ಅಷ್ಟೇ. ಈಗ ನಕ್ಸಲ್ ಮೂವ್ಮೆಂಟ್ ಕತೆ ಅಲ್ಲಿಗೆ ಬಂದು ನಿಂತಿದೆ. ಎಸ್, ನಟ ದರ್ಶನ್ ಹೊಂದಿದ್ದ ಲೈಸೆನ್ಸ್ ಹೊಂದಿದ್ದಂತಹ ಗನ್ ಏನಿದೆ ಅದರ ಪರವಾನಗಿಯನ್ನು ತಾತ್ಕಾಲಿಕವಾಗಿ ಈಗ ಪೊಲೀಸರು ಅಮಾನತ್ ಮಾಡಿದ್ದಾರೆ. ಜೊತೆಗೆ ಅದನ್ನ ಸೀಸ್ ಕೂಡ ಮಾಡ್ಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ನೋಟಿಸ್ ಕೊಟ್ಟಿದ್ರು ಇದನ್ನ ಸರೆಂಡರ್ ಮಾಡಿ ಅಂತ. ಅವರು ಸ್ಪಂದನೆ ಕೊಡದೇ ಇದ್ದಾಗ ಮನೆಗೆ ಹೋಗಿ ಸೀಸ್ ಮಾಡ್ಕೊಂಡ್ ಬಂದಿದ್ದಾರೆ. ಆ್ಯಕ್ಚುಲಿ ಪೊಲೀಸ್ನವ್ರು ನೋಟಿಸ್ ಕೊಟ್ಟಾಗ ಹೋಗಿ ಸರೆಂಡರ್ ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ. ಇಟ್ಸ್ ಪಾರ್ಟ್ ಆಫ್ ದಿ ಗನ್ ಲೈಸೆನ್ಸ್ ಪ್ರೊಸೀಜರ್. ಅದು ಸರೆಂಡರ್ ಮಾಡಬೇಕಾದ ಅವ್ರ ಕೆಲಸ. ನಾನು ಕಾನೂನಿಗಿಂತ ಅತೀತ ಅನ್ನೋ ಭ್ರಮೆಗೆ ಬರ್ಕೊಡ್ದು ಯಾವುದೇ ನಾಯಕ ಅಥವಾ ನಟ ಅಥವಾ ಪ್ರಭಾವಿ ವ್ಯಕ್ತಿ ಬರ್ಕೊಡ್ದು. ಹೀಗಾಗಿರೋದೇ ಸಾಲ್ದ. ಎಸ್, ಇನ್ನು ಕಳ್ಳನಿಂದ ಚಾಕು ಇರಿತಕ್ಕೆ ಒಳಗಾಗಿದ್ದ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಚೇತರಿಸಿಕೊಂಡಿದ್ದರೆ ಇವತ್ತು ಮುಂಬೈನ ಲೀಲಾವತಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಏನು ಮಾಡೋಕ್ಕಾಗತ್ತೆ? ದೇಶಭಕ್ತ ಅವನು. ಯಾರು? ಅದೇ ಬಂದು ಮಾಡ್ದವನು. ಯಾಕೆ ಸರ್? ಅದೇಂಗ್ ಸರ್ ಚಾಕು ಇರ್ಬೋದು? ಅಕ್ರಮವಾಗಿ ಪರದೇಶದಿಂದ ಬಂದಿದ್ದಾನೆ. ಅವನನ್ನು ಪ್ರೊಟೆಕ್ಟ್ ಮಾಡೋದು ಕರ್ತವ್ಯ ನಮ್ದು. ಬಾಂಗ್ಲಾದವನು ಹೆಚ್ಚಿಗೆ ಮಾತಾಡಿದ್ರೆ ಸಮುದಾಯಕ್ಕೆ ಕೊಡೋ ತೊಂದರೆ ಹೇಳ್ಬಿಟ್ರೆ ಆಯ್ತು. ಸಹಜವಾಗಿ ಬರುತ್ತೆ ರಾಜಕಾರಣಿಗಳು. ಇದನ್ನೇ ಟ್ರಂಪ್ ಹೇಳ್ತಿರೋದು. ಕಂಡು ಅವ್ನು ಬ್ಯಾಗ್ ಹಿಡ್ಕೊಂಬಿಟ್ಟು ಕ್ಯಾರಿಯರ್ಗೆ ಅನ್ನ ಹಿಡ್ಕೊಂಬಿಟ್ಟು ದೇಶದೊಳಗೆ ಬಂದುಬಿಡ್ತೀನಿ ಇನ್ನಕ್ಕಾಗಲ್ಲ ಇಲ್ಲಿ ಇನ್ನಕ್ಕೆ. ಇದನ್ನೇ ಅಲ್ಲಿ ಹೇಳ್ತಿರೋದು. ಹೆಕ್ಕಿ ತೆಗಿಬೇಕು. ಕರ್ನಾಟಕದಲ್ಲಿ ಭಾಳ ಬುರ್ರೆ ಬಿಡ್ತೀರಲ್ಲ ನೀವು ಕಾಂಗ್ರೆಸ್ನವ್ರು. ಇಲ್ಲಿ ತೆಗಿಬೇಕು. ಬೆಂಗಳೂರಲ್ಲಿ ಯಾವನು ನಾನು ಬಾಂಗ್ಲಾದೇಶದಿಂದ ಬಂದವನು ಅಂತ ಹಿಡಿದು ಹತ್ಕೊಂಡೋಗಿ ಬಿಸಾಕ್ಬೇಕು ತಗೊಂಡಾಗ ಆ ಕಡೆಗೆ. ಎಸ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಘಾತ ಪ್ರಕರಣವನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರು ಅನುಮಾನಿಸಿದ್ದಾರೆ. ನಾಯಿ ಎದುರಿಗೆ ಬಂದಾಗ ಆಯ್ತು ಅಂತೀರಿ, ಹಿಂದಿನಿಂದ ಬಂದು ಗುದ್ದಿದ್ರು ಅಂತೀರಿ. ಹಾಗಾದ್ರೆ ಯಾವ್ದು ಸತ್ಯ ಅಂತ ಪ್ರಶ್ನಿಸಿದ್ದಾರೆ. ಟಿಪಿ ಕೂಡ ಹಾಕಿಲ್ಲ, ಎಸ್ಕಾಟ್ ಕೂಡ ಇಲ್ಲ. ಬಹಳಷ್ಟು ದೊಡ್ಡ ಮೊತ್ತದ ಹಣ ಆ ಕಾರ್ನಲ್ಲಿ ಸಾಗಿಸಲಾಗ್ತಾ ಇತ್ತು ಅನ್ನೋ ಮಾತಿದೆ. ದೂರು ದಾಖಲಾಗಿಲ್ಲ, ಎಫ್ಐಆರ್ ಕೂಡ ಆಗಿಲ್ಲ. ಯಾಕೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇಲ್ಲ, ಇಷ್ಟೆಲ್ಲ ಆದ್ರೂ ಎಸ್ಕಾಟ್ ಹಾಕಿರ್ಲಿಲ್ಲ. ಬಹಳಷ್ಟು ದೊಡ್ಡ ಮೊತ್ತದ ಹಣ ಆ ಕಾರಿನಲ್ಲಿ ಸಾಗಿಸಲಾಗುತ್ತಿತ್ತು ಅಂತ. ಇನ್ನು ಎಫ್ಐಆರ್ ಆಗಿಲ್ಲ. ಸಿಟ್ಟಿಂಗ್ ಜಡ್ಜ್ ಒಬ್ಬರನ್ನ ನೇಮಕ ಮಾಡಿ ಇದರ ಇನ್ವೆಸ್ಟಿಗೇಷನ್ ಮಾಡಿ. ಎಫ್ಐಆರ್ ಆಗ್ಬೇಕಲ್ಲ, ಎಫ್ಐಆರ್ ಯಾಕಾಗ್ಲಿಲ್ಲ? ದೂರು ಕೊಡದಿದ್ರೆ ಸ್ವಯಂ ಆಗ್ಬೇಕು. ಹೌದು. ಆಮೇಲೆ ಅದನ್ನ ಕ್ಲೋಸ್ ಮಾಡೋದೋ ಬಿಡೋದೋ ಬೇರೆ ವಿಚಾರ. ಎಫ್ಐಆರ್ ಆಗ್ಬೇಕಲ್ಲ. ರಸ್ತೆ ಬದಿಯಲ್ಲಿರುವ ಮರಕ್ಕೆ ನಾಶ, ಯಾರಪ್ಪ ಜವಾಬ್ದಾರಿ? ಕಾರಣವರ ಸಾರ್ವಜನಿಕ ಆಸ್ತಿ ಫುಟ್ಪಾತನ್ನು ಒಡೆದುಕೊಂಡು ಹೋಗಿದೆ. ಯಾರಪ್ಪ? ಎಫ್ಐಆರ್ ಆಗಬೇಕು.
ಆಮೇಲೆ ಅದನ್ನು ಕೈ ಬಿಡೋದು ಬೇರೆ ವಿಚಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಠಮಾನ್ಯಗಳ ವಿರುದ್ಧ ಸದ್ದಿಲ್ಲದೆ ಸಮರ ಸಾರಿದೆಯಾ? ಈ ಪ್ರಶ್ನೆ ಎದ್ದೇಳುತ್ತಾ ಇದೆ. ಯಾಕೆ ಅಂತಂದ್ರೆ ರಾಯಚೂರಿನ ಏಗನೂರಿನಲ್ಲಿ ಗೋಮಾಳ ಒತ್ತುವರಿ ಮಾಡಿಕೊಂಡ ಆರೋಪದ ಮೇಲೆ ಮೃತ್ಯುಂಜಯ ಮಠ ಹಾಗೂ ಮಠದ ಗೋಶಾಲೆಯನ್ನ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಮಠದ ಜ್ಞಾನಾನಂದ ಸ್ವಾಮೀಜಿಯವರು ಕುಂಭಮೇಳಕ್ಕೆ ಹೋಗಿದ್ದ ವೇಳೆ ಈ ಕಾರ್ಯಾಚರಣೆ ನಡೆದಿದೆ. ಇದಕ್ಕೆ ಸ್ಥಳೀಯರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಒತ್ತುವರಿ ಆರೋಪದ ಮೇರೆಗೆ ಕಲಬುರಗಿ ಹೊರವಲಯದ ಆಂದೋಲ ಮಠ ತೆರವಿಗೆ ಪಾಲಿಕೆ ಮುಂದಾಗಿತ್ತು. ಆದರೆ ಆಂದೋಲನ ಶ್ರೀಗಳು ತಾವೇ ತೆರವು ಮಾಡೋದಾಗಿ ಹೇಳಿದ ಕಾರಣ ತೆರವು ಕಾರ್ಯಾಚರಣೆ ಪಾಲಿಕೆ ಕೈಬಿಟ್ಟಿದೆ. ಕಲಬುರಗಿ ಪಾಲಿಕೆ ಮತ್ತು ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಆಂದೋಲನ ಶ್ರೀಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಬ್ಬಿಣದ ಕಂಬಿ, ಸಿಮೆಂಟ್ನಂತಹ ಉತ್ಪನ್ನಗಳಿಗೂ ಕೂಡ ಹಲಾಲ್ ದೃಢೀಕರಣ ಬೇಕಾ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರಶ್ನೆ ಮಾಡಿದರು. ಉತ್ತರ ಪ್ರದೇಶದಲ್ಲಿ ಹಲಾಲ್ ದೃಢೀಕರಣ ಉತ್ಪನ್ನಗಳ ಮಾರಾಟ ರದ್ದು ಮಾಡಿ ಯೋಗಿ ಸರ್ಕಾರ ಹೊರಡಿಸಿದ ಆದೇಶ ಪ್ರಶ್ನೆ ಸಲ್ಲಿಕೆಯಾಗಿತ್ತು. ಅರ್ಜಿ ವಿಚಾರಣೆ ವೇಳೆ ಸಾಲಿಸಿಟರ್ ಜನರಲ್ ಈ ಪ್ರಶ್ನೆಯನ್ನು ಎತ್ತಿದ್ರು. ಮಾಂಸದ ಉತ್ಪನ್ನಗಳಿಗೆ ಹಲಾಲ್ ಸರ್ಟಿಫಿಕೇಟ್ ನೀಡೋದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ಸಿಮೆಂಟ್, ಕಬ್ಬಿಣದ ಕಂಬಿಗಳಿಗೂ ಹಲಾಲ್ ಮುದ್ರೆ ಹಾಕ್ತಿರೋದು ವಿಚಿತ್ರ ಅನಿಸ್ತಾ ಇದೆ. ಹಲಾಲ್ ಸರ್ಟಿಫಿಕೇಟ್ ನೀಡುವ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಶುಲ್ಕ ವಸೂಲಿ ಮಾಡ್ತಿವೆ. ಇದು ಲಕ್ಷ ಕೋಟಿಗಳ ವ್ಯವಹಾರ ಅಂತ ತುಷಾರ್ ಮೆಹ್ತಾ ಹೇಳಿದರು. ಕಡ್ಲೆ ಹಿಟ್ಟು, ಗೋಧಿ ಹಿಟ್ಟಿಗೂ ಹಲಾಲ್ ದೃಢೀಕರಣ ಬೇಕಾ ಅಂತ ಪ್ರಶ್ನೆ ಮಾಡಿದರು. ಈ ವಿಚಾರವಾಗಿ ಅಫಿಡವಿಟ್ ಸಲ್ಲಿಸಲು ಕೇಂದ್ರಕ್ಕೆ ಸೂಚಿಸಿದ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮಾರ್ಚ್ 24ಕ್ಕೆ ಮುಂದೂಡಿದೆ. ಇದೊಂಥರ ಮಜಾ ಇದೆ ಕೇಸು. ಬಿಹಾರದ ಸಮಷ್ಟಿಪುರದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ವಿಚಿತ್ರ ಕೇಸು ದಾಖಲಾಗಿರೋದು. ರಾಹುಲ್ ಗಾಂಧಿಯಿಂದ 250 ರೂಪಾಯಿ ನಷ್ಟ ಆಗಿದೆ ಅಂತ ಹಾಲಿನ ವ್ಯಾಪಾರಿಯೊಬ್ಬ ಪೊಲೀಸರಿಗೆ ದೂರು ಕೊಟ್ಟಿದ್ದಾನೆ. ಹೆಂಗೆ? ದೇಶದ ವಿರುದ್ಧ ಹೋರಾಟ ಅಂತ ರಾಹುಲ್ ಗಾಂಧಿಯ ಮಾತು ಕೇಳಿ ನನಗೆ ಶಾಕ್ ಆಗೋಗ್ಬಿಡ್ತು. ಈ ವೇಳೆ ನನ್ನ ಕೈಯಲ್ಲಿದ್ದ 5 ಲೀಟರ್ ಹಾಲಿನ ಬಕೆಟ್ ಕೆಳಗೆ ಬಿದ್ದು ಹೋಗ್ಬಿಡ್ತು. ರಾಹುಲ್ ಹಾಗೆ ಮಾತನಾಡ್ತಾರೆ ಅಂತ ನಾನು ಭಾವಿಸಿರಲಿಲ್ಲ. ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವಂತೆ ರಾಹುಲ್ ಮಾತನಾಡಿದ್ದಾರೆ. ಇದರಿಂದ ನನಗೆ ನೋವಾಗಿದೆ, ನಷ್ಟವಾಗಿದೆ ಅಂತ ಮುಕೇಶ್ ಕುಮಾರ್ ಚೌಧರಿ ಅನ್ನೋರು ಈ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ಎಫ್ಐಆರ್ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ. ಇಂದು ರಾತ್ರಿ ಆಗಸ್ಟ್ನಲ್ಲಿ ಅದ್ಭುತ ಸಂಭವಿಸ್ತಾ ಇದೆ. ಇಂದಿನಿಂದ 1 ವಾರ ಕಾಲ ನಮ್ಮ ಸೌರಮಂಡಲದ 6 ಗ್ರಹಗಳಾದ ಮಂಗಳ, ಗುರು, ಶುಕ್ರ, ಶನಿ ಮತ್ತು ಯುರೇನಸ್, ನೆಪ್ಚೂನ್ ಒಂದು ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ಗ್ರಹ ಸಂಯೋಗ ಪ್ಲಾನೆಟ್ ಪರೇಡ್ನಂತೆ ಕಾಣಿಸುತ್ತೆ. ಖಗೋಳದಲ್ಲಿ ಅದ್ಭುತ ನಡೆಯುವ ಸಮಯದಲ್ಲಿ ಮಂಗಳ, ಗುರು, ಶುಕ್ರ, ಶನಿ ಗ್ರಹಗಳು ಬರಿಗಣ್ಣಿಗೆ ಗೋಚರಿಸುತ್ತೆ. ಆದರೆ ಯುರೇನಸ್, ನೆಪ್ಚೂನ್ ವೀಕ್ಷಣೆಗೆ ಬೈನಾಕ್ಯುಲರ್ ಅಗತ್ಯ ಬೀಳುತ್ತೆ. ಕಳೆದ 1 ವಾರದಿಂದಲೇ ಶನಿ ಮತ್ತು ಶುಕ್ರ ಗ್ರಹಗಳು ಸನಿಹಕ್ಕೆ ಬರಲು ಶುರುವಾಗಿದ್ವು. ಇನ್ನು ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖವಾಗಿರುವ ನಟ ಶಿವಣ್ಣ ಇದೀಗ ಅಮೆರಿಕದ ಮಯಾಮಿಯಲ್ಲಿ ಆಪ್ತರ ಜೊತೆಗೆ ಪಾರ್ಟಿ ಮಾಡಿದ್ದಾರೆ. ತಮ್ಮನ್ನು ಉಪಚರಿಸಿದವರಿಗೆ ಬೆಂಬಲವಾಗಿ ನಿಂತು ಹಾಡುಗಳ ಮೂಲಕ ನಟ ಶಿವಣ್ಣ ಧನ್ಯವಾದ ತಿಳಿಸಿದ್ದಾರೆ. ಮುತ್ತಣ್ಣ ಪಿಪಿ ಊದುವ ಸೇರಿ ಹಲವು ಹಾಡುಗಳನ್ನು ಹಾಡಿ ರಂಜಿಸಿದ್ದಾರೆ. ಈ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಸಿಕ್ಕಾಪಟ್ಟೆ ಫೇಮಸ್ ಆಗಿರುವ ಮಹಾ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುವ ಯುವತಿ ಮೊನಾಲಿಸಾ ಲುಕ್ ಮತ್ತು ಲಕ್ ಎರಡೂ ಕೂಡ ಬದಲಾಗ್ತಾ ಇದೆ. ಸಲೂನ್ ಒಂದರ ಮ್ಯಾನೇಜರ್ ಮೊನಾಲಿಸಾ ಸಹಜ ಸೌಂದರ್ಯಕ್ಕೆ ಹೊಸ ಮೆರಗನ್ನ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಆಫರ್ಗಳು ಕೂಡ ಬರ್ತಾ ಇದೆ. ಇದೇ ಹೊತ್ತಲ್ಲಿ ಮೊನಾಲಿಸಾರನ್ನ ಬಾಲಿವುಡ್ ಕೈ ಬೀಸಿ ಕರೆದಿದ್ದು ತಮ್ಮ ಹೊಸ ಚಿತ್ರ ಡೈರಿ ಆಫ್ ಮಣಿಪುರದಲ್ಲಿ ನಟಿಸುವಂತೆ ಸನೋಜ್ ಮಿಶ್ರಾ ಆಫರ್ ಕೊಟ್ಟಿದ್ದಾರೆ.